ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದ 6 ತಿಂಗಳ ಸಿಎಂ ಕುರ್ಚಿ ಕದನಕ್ಕೆ ತೆರೆ ಬೀಳುವಂತ ಕಾಣ್ತಾ ಇದೆ. ಬನ್ನಿ ಜನರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಏನು ಹೇಳೋದು, ಅವರು ಡಿಸೈಡ್ ಮಾಡಿದ್ದಾರೆ, ಅವ್ರು ಚೇಂಜ್ ಮಾಡ್ತಾ ಇದ್ದಾರೆ. ಇವರು 2.5 ವರ್ಷ ಅವ್ರಿಗೆ 2.5 ವರ್ಷಕ್ಕೆ ಒಳ್ಳೆ 50-50 ಬಿಸ್ಕೆಟ್ ಥರ ಹಂಚ್ಕೊಂಡ್ರು. ಅವ್ರು ಬಿಟ್ಕೊಡ್ಲಿಲ್ಲ ಅಂತ ಇವರು 20 ಸತಿ ಡೆಲ್ಲಿಗೆ ಹೋಗಿ ಸುಮ್ಮನೆ ನಮ್ಮ ಹಣ ವೇಸ್ಟ್ ಮಾಡಿದ್ರು ಅಷ್ಟೇ. ಪಬ್ಲಿಕ್ ಹಣ ತೊಗೊಂಡೋಗಿ ಆ ಫ್ಲೈಟಲ್ಲಿ ಹೋಗೋದು ಬರೋದು, ಅಲ್ಲಿ ಮಾತುಕತೆ ಆಡೋದು, ಏನೂ ಇಲ್ಲ ಅಂತ ಬರೋದು, ತಿರ್ಗಾ ಮಾತುಕತೆ ಆಡೋದು, ಏನೂ ಇಲ್ಲ ಅಂತ ಬರೋದು ಅಷ್ಟೇ. ಇನ್ನೇನಿದೆ, ನಾವು ಯಾರಿಗೆ ಲಾಸ್ ಆಯಿತು? ಪಬ್ಲಿಕ್ ದುಡ್ಡು ಲಾಸ್ ಆಯಿತು ಅಷ್ಟೇ. ಗೌರ್ಮೆಂಟ್ ಟ್ಯಾಕ್ಸ್ದು ದುಡ್ಡು ಲಾಸ್ ಮಾಡಿದ್ರು ಅಷ್ಟೇ. ಇನ್ನೇನು ಅವ್ರ ಬಗ್ಗೆ ನಾವು ಏನು ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ, ಅವ್ರನ್ನೇನು ಹೇಳೋಕ್ಕೂ ಆಗಲ್ಲ. ಅವ್ರು ರಾಜಕೀಯದವರು, ನಾವು ರಾಜಕೀಯ ಅಲ್ಲ, ಅದಕ್ಕೋಸ್ಕರ ನಾವೇನು ಮಾತಾಡೋಕ್ಕಾಗಲ್ಲ. ಅವರು ಏನು ಬಿಟ್ಟಿ ಭಾಗ್ಯ ಎಲ್ಲ ಮಾಡಿದ್ರು, ಆಮೇಲೆ ದುಡ್ಡಿಲ್ಲ ಅಂತ ಒದ್ದಾಡಿದ್ರು. ಏನೋ ಇಲ್ಲ, ನಮ್ಮ ಹತ್ರ ದುಡ್ಡಿದೆ, ನಮಗೇನು ಲಾಸ್ ಆಗಿಲ್ಲ ಗೌರ್ಮೆಂಟು ಅಂದರು. ಓಕೆ, ಒಪ್ಕೊಳ್ಳೋಣ. ಡಿ ಕೆ ಶಿವಕುಮಾರ್ ಅವರು ಬಂದರೆ ನೋಡಬೇಕು ಯಾವ ಥರ ನಡೆಸ್ತಾರೆ, ಏನು ಜವಾಬ್ದಾರಿ ಇದೆ, ನಡೆಸ್ತಾರೆ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಆಗೋದ್ರಿಂದ ಒಳ್ಳೇದು. ಯಾಕಂದರೆ ಅವರು 40 ವರ್ಷ ಪಕ್ಷ ಸಂಘಟನೆ ಮಾಡಿ ಪಕ್ಷ ಕಟ್ಟಿ ಆಮೇಲೆ ನಮಗೆ ಈಗ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ಅವರು ಬಿಟ್ಕೊಟ್ರೆ ಅವ್ರಿಗೆ ಒಳ್ಳೇದು ಸರ್. ಯಾಕಂದರೆ ಮುಂದಿನ ತಂತ್ರ ಒಕ್ಕಲಿಗರಿಂದ ಒಂದು CM ಸ್ಥಾನ ಕೂಗು ಕೇಳಿ ಬರ್ತಾಯಿತ್ತು. ಅದಕ್ಕೋಸ್ಕರ CM ಆಗಲಿ ಅಂತೇಳಿ ಎಲ್ಲರ ಬಯಕೆನೂ ಇತ್ತು. ಡಿ ಕೆ ಶಿವಕುಮಾರ್ ಆದರೂ ಒಳ್ಳೇದು ಮಾಡ್ತಾರೆ. ಯಾಕಂದರೆ ಈ ಬೆಂಗಳೂರು ಅಭಿವೃದ್ಧಿ ಎಲ್ಲ ಮಾಡ್ತಾ ಇದ್ದಾರೆ, ಆಲ್ರೆಡಿ ಎಲ್ಲ ಕಡೆ ಅಭಿವೃದ್ಧಿನೂ ಆಗ್ತಾ ಇದೆ, ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ನಾವು. ಸರ್ ಆಗಿದೆ ಬಟ್ ಸಿದ್ದರಾಮಯ್ಯ ಆಡಳಿತನೂ ಚೆನ್ನಾಗಿದೆ. ಜನಪರ ಕಾರ್ಯಕ್ರಮಗಳು ಸರ್ಕಾರದ ಪರವಾಗಿ ಎಲ್ಲ ಯೋಜನೆಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಇನ್ನೂ ಏನಪ್ಪ ಅಂತಂದರೆ ಸಿದ್ದರಾಮಯ್ಯ ಅವ್ರಿಗೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಟ್ರು ಇನ್ನೂ ಚೆನ್ನಾಗಾಗುತ್ತೆ. ಈ ಡಿ ಕೆ ಶಿವಕುಮಾರ್ ಅವರು ಒಳ್ಳೇದು ಮಾಡ್ತಾರೆ ಅಂತೇಳಿ ಜನರ ಭರವಸೆ ಇದೆ ಸರ್. ಆಮೇಲೆ ನೆಕ್ಸ್ಟ್ 28ಕ್ಕೆ ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಎಲ್ಲ ಪಕ್ಷ ಸಂಘಟನೆಗಳು, ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಎಲ್ಲರಿಗೂ ಒಂದು ಚೆನ್ನಾಗಿರುತ್ತೆ ಅಂತೇಳಿ ನಮ್ಮದು ಭರವಸೆ ಸರ್. ಪರವಾಗಿ ಸರ್ ಡಿ ಕೆ ಶಿವಕುಮಾರ್ ಆದರೆ ಒಳ್ಳೇದು ಸರ್. ಸರ್ ಒಂದೇ ನಿಮಿಷ, ಇಲ್ಲ ಇವರೆಲ್ಲ ಬಂದಿರೋದು ಉಪಯೋಗ ಇಲ್ಲ. ಯಾಕಂತ ಕೇಳಿ ಹೇಳ್ತೀನಿ, ಯಾರಿಗೂ ಒಳ್ಳೇದೇ ಮಾಡಿಲ್ಲ ಇವರು. ಒಳ್ಳೇದೇನೆಂದರೆ ಬಸ್ ಫ್ರೀ ಬಿಟ್ರಾ, ಆಟೋದವರು ಎಲ್ಲ ರೋಡಿಗೆ ಬಂದ್ರಾ, ಕ್ಯಾಬ್ನವರು ರೋಡಿಗೆ ಬಂದ್ರಾ, ಈ ರ್ಯಾಪಿಡೋ ಬಿಟ್ಟರು. ಒಂದೇ ಆ್ಯಪು 2 ಆ್ಯಪ್ ಬಿಟ್ಟಿದ್ರೆ ಎಲ್ಲರೂ ಚೆನ್ನಾಗಿರ್ತಾಯಿದ್ರು. ಇವಾಗ 4 ಆ್ಯಪ್ ಬಿಟ್ಟಿದ್ದಾರೆ. ಹೌದಾ, ಇವರಿಗೆಲ್ಲ ಕಮಿಷನ್ ಹೋಗುತ್ತೆ, ನೋಟ್ ಹೋಗುತ್ತೆ, ಅದಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲ ಅಂತ ಇಲ್ಲ, ಈ ಗ್ಯಾಸ್ ರೇಟ್ ಜಾಸ್ತಿ. ಎಂಥ ಸರ್ಕಾರ ಇದೆ ಇವಾಗ? ಕಾಂಗ್ರೆಸ್ ಇದೆಯಾ ಅಂತೀರಾ? ಅವರವರೇ ಹೊಡ್ಕೊಂಡು ನಾನು CM ಆಗ್ತೀನಿ ಅಂತ ಅವರವರೇ ಹೊಡೆದಾಡ್ತಾ ಇದ್ದಾರೆ. ಬೇರೆ ಯಾರು ಇದ್ದಾರಾ? ಯಾರಿಗಾರ ಒಳ್ಳೇದು ಮಾಡಿದಾರಾ? ಹಂಗೆ ತೋರಿಸಿ. ಇವಾಗ ಒಂದು ಮಿನಿಮಮ್ ಬಸ್ ಫ್ರೀ ಅಂದ್ರೆ 50 ವರ್ಷ ಇದ್ದರಿಗೆ ಮಾಡಲಿ, ಬೇಜಾರಿಲ್ಲ. ಹ್ಯಾಂಡಿಕ್ಯಾಪ್ಟು ಈಗ ಲೇಡೀಸ್ಗೆ 2,000 ಹಾಕೋ ಬದಲಿ ಹ್ಯಾಂಡಿಕ್ಯಾಪ್ಟು ಕಾಲಿಲ್ದರ ಕೈ ಇಲ್ದರಿಗೆ 5,000 ಹಾಕ್ಬೋದಿತ್ತು. ಇವರು ಅದನ್ನೇನು ಮಾಡಲ್ಲ, ಲಾಭ ಇರೋದು ಯಾವುದೂ ಮಾಡಲ್ಲ, ಎಲ್ಲ ಲಾಸ್ ಆಗೋದೇ ಮಾಡೋದು ಇವರೆಲ್ಲ. ಇಂಥ ಸರ್ಕಾರ ಇರೋದು ಇದೇ ಪ್ರಾಬ್ಲಮ್. ಕಣ್ಣಿಲ್ದರಿಗೆ, ಕಾಲಿಲ್ದರಿಗೆ, ಕೈ ಇಲ್ದರಿಗೆ 5,000 ಹಾಕಲಿ, ಖುಷಿನೇ. ಅದು ಬಿಟ್ಟರೆ ಬೇರೆದೇನಿಲ್ಲ. ಈ ಕ್ಯಾಬ್ ಡ್ರೈವರ್ಸು ಪಾಪ ರೋಡಲ್ಲೆಲ್ಲ ಮಲ್ಕೊತಾರೆ. ಆಟೋದವ್ರು 100 ರೂಪಾಯಿ ಗ್ಯಾಸ್ ಆಗಿದೆ, ಏನು ಮಾಡ್ತಾರೆ? ಈಗ 500 ರೂಪಾಯಿ ಗ್ಯಾಸ್ ಹಾಕ್ತಾರೆ. 500 ರೂಪಾಯಿ ಹಾಕಿದರೆ ಸಂಪಾದನೆ ಆಗಬೇಕಾ? ಯಾರಿಗೂ ಆಗಲ್ಲ. 1,000 ಮಾಡೋದ್ರಲ್ಲಿ ಕಷ್ಟ ಹೋಗುತ್ತೆ. ಇಂಥ ಸರ್ಕಾರ ಇಟ್ಕೊಂಡು ಏನು ಮಾಡಬೇಕು ಇವ್ರ ಸರ್ಕಾರ? ಅಲ್ಲೆಲ್ಲೋ ಬಾಂಬ್ ಹಾಕಿದರೆ ಇವರೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ರೇಟು. ನೋಡಿ, ಈಗ ಎಣ್ಣೆ ರೇಟ್ ಕಮ್ಮಿ ಮಾಡಿದಂತೆ, ಬಿಯರ್ ಕಮ್ಮಿ ಮಾಡಿದಾರಂತೆ, ಹಾರ್ಡ್ ಡ್ರಿಂಕ್ಸ್ ಎಲ್ಲ ರೇಟ್ ಜಾಸ್ತಿ ಅಂತೆ. ಇವರು ಇವಾಗ ಇವಾಗ ಹೇಳಿದ್ರಲ್ಲ ನೀವು, ಕ್ಲಬ್ ಎಲ್ಲ ಚಲವಿದೆ. ಇಷ್ಟು ದಿನ ಕ್ಲಬ್ ಎಲ್ಲ ಬಂದ್ ಮಾಡಿದ್ರು, ಇವಾಗ ಮತ್ತೆ ಸ್ಟಾರ್ಟ್ ಮಾಡವ್ರೆ. ಏನೇ ಲಾಭ ಇರೋದಕ್ಕಿಂತ ಮಾಡತ್ತಾನೆ ಇವರೆಲ್ಲ. ಅಣ್ಣ ಯಾವುದು ಬೇಡ ನಮಗೆ ಸರ್ಕಾರನ, ಯಾವ BJP ಬೇಡ, ಕಾಂಗ್ರೆಸ್ಸು ಬೇಡ, JDS ಬೇಡ, ಯಾವುದು ಬೇಡ. ತಮಿಳ್ನಾಡಲ್ಲಿ ಯಾವ ಥರ ಸರ್ಕಾರ ಬಂದಿದೆ ಆ ಥರ ಆಗ್ಬೇಕಣ್ಣ. ಇಲ್ಲಿ ಒಟ್ಟಿನಲ್ಲಿ ಹೊಸ ಸರ್ಕಾರ ರಚನೆ ಮಾಡಬೇಕು. ಯಾವುದು ಇವರು ಬರೀ CM ಕುರ್ಚಿಗೆ ಕಿತ್ತಾಡತ್ತಾರೆ, ಜನಗಳಿಗೇನು ಪ್ರಯೋಜನ ಮಾಡ್ತಾರಣ್ಣ? ಏನೂ ಮಾಡಲ್ಲ ಇವರು, ಯಾವುದೇ ಕಾರಣಕ್ಕೂ ಮಾಡಲ್ಲ. ಒಟ್ಟಿನಲ್ಲಿ ನಮ್ಮ ಅಭಿಪ್ರಾಯ ಏನು ಅಂದರೆ ಹೊಸ ಸರ್ಕಾರ ರಚನೆ ಮಾಡಬೇಕು. ಹೊಸ ಸರ್ಕಾರ ರಚನೆ ಮಾಡ್ಬೇಕಂದ್ರೆ ನೀವು ಹೇಳ್ದಂಗೆ ದುಡ್ಡು ಬೇಕೇ ಬೇಕು. ಜನಗಳಿಗೆ ದುಡ್ಡು ಬೇಕು ಅಂತಂದರೆ ಒಳ್ಳೆ ಅಭಿಪ್ರಾಯ ಇರಬೇಕು ಜನಗಳಿಗೆ. ನಮಗೂ ಹೊಸ ಸರ್ಕಾರ ಬೇಕು ಹೊಸ ಸರ್ಕಾರದಲ್ಲಿ ಏನೇನು ಇರಬೇಕು ಸರ್? ಜನಗಳಿಗೆ ಒಳ್ಳೇದಾಗಬೇಕು. ಇದೆಲ್ಲ ಫ್ರೀ ಘೋಷಣೆ ಅದು ಇದು ಏನೂ ಬೇಡ. ಒಟ್ಟಿನಲ್ಲಿ ಜನಗಳಿಗೆ ಒಳ್ಳೇದಾಗ ಕೆಲಸ ಮಾಡಬೇಕು. ಒಟ್ಟು ಸ್ಕೂಲು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಸ್ಕೂಲ್ದು ಅದು ಇದು ರೇಟ್ ಜಾಸ್ತಿ ಇರುತ್ತೆ, ಅದೆಲ್ಲ ನಮಗೆ ಕಟ್ಟೋಕ್ಕಾಗಲ್ಲ. ಹೌದಲ್ಲ? ಏನಪ್ಪ ಅಂತಂದರೆ ಕಡಿಮೆ ಇರ್ಬೇಕು ಸರ್. ಈಗ ನೋಡಿ, ಕೇರಳದಲ್ಲಿ SLC ಅವ್ರಿಗೆ ಎಲ್ಲ ಥರ ಸೌಲಭ್ಯ ಇದೆ. ಅಲ್ಲಿ SLC ಆದಮೇಲೆ ಕಟ್ಬೋದು ಎಷ್ಟು ಅಷ್ಟು ಅಂತ. ಈಗ ನಾವು LKGಗೆ ಲಕ್ಷ ಎಲ್ಲಿಂದ ಕಟ್ಟೋಕ್ಕಾಗತ್ತೆ? LKG UKG ನಮ್ಮ ಮಕ್ಳಿಗೆ ಓದಿಸೋಕ್ಕಾಗತ್ತೆ? ಆಗಲ್ಲ ಸರ್. ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಜನಗೂ ಒಳ್ಳೇದು ಮಾಡಬೇಕು. ರೋಡ್ ಅಭಿವೃದ್ಧಿ ಮಾಡಬೇಕು. ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು ಸಿಟಿ ಒಳಗಡೆಯಲ್ಲಿ. ಹಳ್ಳಿ ಕಡೆ ರೈತರಿಗೆ ಒಳ್ಳೇದು ಮಾಡಬೇಕು. ಈ ಥರ ಒಳ್ಳೇದು ಮಾಡ್ಬೇಕು. ಸುಮ್ಮನೆ ನಾವು ಹಂಗೆ ಹಿಂಗೆ ಅಂತ ಕಿತ್ತಾಡೋದು ಒಳ್ಳೇದಲ್ಲ ಸರ್.
ಸರ್ಕಾರ ಯಾವುದು ಹೇಳ್ಬಾರ್ದು, JDS ಕಾಂಗ್ರೆಸ್ಸು BJP, ನಾವು CM ಬಗ್ಗೆನೇ ಇದನ್ನು ಮಾಡಲ್ಲ. ಒಟ್ಟಿನಲ್ಲಿ ಹೊಸ ಸರ್ಕಾರ ಬೇಕು ನಮಗೆ ಅಷ್ಟೇ. ಸರ್ ನಾವು ಈ ಸಲ ಓಟ್ ಹಾಕ್ತೀವಿ ಅಂದ್ರೆ ಯಾವ್ದಾರು ಹೊಸ ಸರ್ಕಾರ ರಚನೆ ಮಾಡಿದ್ರೆ ಓಟ್ ಹಾಕ್ತೀವಿ ಸರ್, ನನ್ನ ಅಭಿಪ್ರಾಯ. ಏನು ಈ ಸರ್ಕಾರ ಇವ್ರ ಬಗ್ಗೆ ನಾವು ಮಾತಾಡೋದು ದೊಡ್ಡವರಲ್ಲ, ಸರ್ಕಾರ ಬಗ್ಗೆ ಮಾತಾಡೋಕೆ ನಾವೇ ದೊಡ್ಡವರಲ್ಲ. ಈಗ ನಾವು ಮಾತಾಡಿದರೆ ಕೆಟ್ಟವ್ರು ಆಗ್ತೀವಿ, ಹೌದಲ್ಲ? ಹಾಗಾಗಿ ನಮಗೆ ಹೊಸ ಸರ್ಕಾರ ಬೇಕು ಸರ್. ನಮ್ಮ ಆಟೋ ಡ್ರೈವರ್ಗಳಿಗೆ ಎಷ್ಟು ಭಾಳ ತೊಂದರೆ ಆಯಿತು, ನಿಮಗೆ ಗೊತ್ತಿರೋಂಗೆ. ಅಲ್ಲಿ ಕ್ಯಾಬ್ ಡ್ರೈವರ್ಗಳಿಗೂ ಭಾಳ ತೊಂದರೆ ಆಯಿತು. ಒಟ್ಟಿನಲ್ಲಿ ನಮಗೆ ಯಾವುದು ಫ್ರೀ ಘೋಷಣೆನೂ ಬೇಡ, ಯಾವುದು ಬೇಡ ಸರ್. ದುಡ್ಕೊಂಡು ತಿಂತೀವಿ ನಾವು, ದುಡ್ಕೊಂಡು ತಿಂತೀವಿ, ಯಾವುದು ಬೇಡ ನಮಗೆ. ಒಟ್ಟಿನಲ್ಲಿ ಫ್ರೀ ಘೋಷಣೆನೇ ಬೇಕಾಗಿದೆ. ಏನು ಇದು ಕಳೆದ ಏನು ಸರ್ಕಾರ ರಚನೆ ಆಯಿತು 3 ವರ್ಷ ಹಿಂದ್ಗಡೆ, ಆಗ್ಲಿಂದನೂ ಕೂಡ CM ಬದಲಾವಣೆ, DK ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯ ಆಗಬೇಕು ಅಂತೇಳಿ ಅವ್ರೊಳಗಿರುವಂಥ ಆಪ್ತರುಗಳೇ ಅದೊಂದು ಮತ್ತೊಂದು ಅಂತೇಳಿ ಅಪೋಹಗಳನ್ನು ಹರಿದಾಡ್ತಾಯಿದ್ವು. ಈಗ ಏನೋ 3 ವರ್ಷ ಆದಮೇಲೆ ಏನೋ CM ಸಿದ್ದರಾಮಯ್ಯನವ್ರಿಗೆ ಅಗ್ರಿಮೆಂಟ್ ಆಗಿದೆ, ಏನೋ ಹೈಕಮಾಂಡ್ ಚೇಂಜ್ ಮಾಡಿಬಿಡ್ತಾರೆ ಅಂತೇಳಿ ನೆನ್ನೆ ಡೆಲ್ಲಿಗೆ ಹೋಗಿದ್ದಾರೆ. ಈಗಲೇ ರಾಜ್ಯ ದಿವಾಳಿ ಎದ್ದೋಗಿದೆ. ಇವತ್ತು ಏನು ಇವ್ರ ಗ್ಯಾರಂಟಿ ಯೋಜನೆಗಳಿಂದ ಜನಗಳು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ, CNG ಬೆಲೆ ಜಾಸ್ತಿ ಆಗ್ತಾಯಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾಯಿದೆ, ಅಡುಗೆ ಮಾಡೋಕ್ಕೆ ಸಿಲಿಂಡ್ರ್ ಇಲ್ಲ. ಎಲ್ಲ ಒಂದು ಕಡೆ ಗ್ರಾಮಾಂತರ ಹಳ್ಳಿ ಪ್ರದೇಶಗಳಲ್ಲಿ ಸಿಲಿಂಡ್ರೇ ಇಲ್ಲ. ಮುಂಚೆ ಯಾವ ರೀತಿಯಾಗಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು, ಅದೇ ರೀತಿಯಾಗಿ ಇವತ್ತು ಒಲೆಯಲ್ಲಿ ಅಡುಗೆ ಮಾಡುವಂತಹ ಒಂದು ಸನ್ನಿವೇಶಕ್ಕೆ ಎಲ್ಲರೂ ಕೂಡ ಹೋಗಿದ್ದಾರೆ. ಅಂತಂದರೆ ಭಾಳ ರೈಟು ದುಬಾರಿಯಾಗಿದೆ. ಈ ಸರ್ಕಾರ ಬಂದಾದಮೇಲೆ, CM ಸಿದ್ದರಾಮಯ್ಯನವ್ರು ಬಂದಾದಮೇಲೆ ಎಲ್ಲೋ ಒಂದು ಕಡೆ ರಿಜಿಸ್ಟ್ರ್ ಆಗಿರ್ಬೋದು, ಒಡವೆ ರೇಟ್ ಆಗಿರ್ಬೋದು, ಮತ್ತೊಂದು ಇಡೀ ಎನಿವನ್ ಎಲ್ಲೆಲ್ಲಿ ಜಾಸ್ತಿಯಾಗಿ ಎಕ್ಸ್ಪೆನ್ಸ್ ಮಾಡಿ ಎಲ್ಲೆಲ್ಲಿಗೆ ಇವರಿಗೆ ಆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಆದಾಯ ಬರಬೇಕು ಎಲ್ಲನೂ ಕೂಡ ಮಾಡಿ ಆಗಿದ್ದಾರೆ. ಯಾಕೆಂತಂದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಒದಗಿಸ್ಬೇಕಲ್ವ, ಹಾಗಾಗಿ ಎಕ್ಸ್ಪೆನ್ಸ್ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಭಾಳ ಕಷ್ಟ ಆಗ್ತಾಯಿದೆ. ಈಗ ಎಷ್ಟೋ ಮಿಡ್ಲ್ ಕ್ಲಾಸ್ ಪೀಪಲ್ಲು ನಮ್ಮಂಥವ್ರು ಜೀವನ ಮಾಡೋಕ್ಕೆ ಭಾಳ ಕಷ್ಟ ಆಗಿದೆ. ಹಾಗಾಗಿ ಇವರು ಸ್ಟಾರ್ಟಿಂಗಲ್ಲಿ ನಾವು ಜನನ ಉದ್ಧಾರ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಯಾವನ್ನು ಕೇಳಿದ ಬಿಟ್ಟು ಯೋಜನೆಗಳನ್ನ ನಮಗೆ ಬೇಕಾಗಿರೋಂಥ ಸೌಲಭ್ಯಗಳೇನು, ಮೂಲಭೂತ ಸೌಕರ್ಯಗಳು. ಇವತ್ತು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳನ್ನು ಮಾಡಿಕೊಡ್ತಕ್ಕಂಥದ್ದು, ಒಂದು ಎಜುಕೇಷನ್, ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟರೆ ಉಚಿತ ಬಸ್ಸು ಬೇಡ, ಈ 2000 ರೂಪಾಯಿನೂ ಬೇಡ, ಯಾವುದೂ ಬೇಡ. ಇವ್ರು ಎಲ್ಲನೂ ಕೊಟ್ಬಿಟ್ಟು ಯಾರಿಗೆ ಕೇಳಿದರು? ಇವತ್ತು ನಾನು ದುಡಿಮೆ ಮಾಡ್ತೀನಿ, ನನ್ನಲ್ಲಿ ಇವತ್ತು ಏನೇ 1000 ರೂಪಾಯಿ ಕೂಲಿ ಕೊಡ್ತು ಅಂತಂದರೆ ಆ ಕೂಲಿಯಲ್ಲಿ ನಾನು ಬಸ್ಸಲ್ಲಿ ಹಾಕೊಂಡು ಮನೆಗೆ ಹೋಗ್ತೀನಿ, ನನಗೆ ಫ್ರೀ ಅನ್ನೋದು ಬೇಡ, ನಮಗೆ ಬೇಕಾಗಿರೋಂಥ ಸೌಲಭ್ಯಗಳು ಕೊಡಿ. ಹಾಗಾಗಿ ಇವರ ಕಿತ್ತಾಟಗಳಲ್ಲಿ ಜನ ಒಂಥರ ದಿವಾಳಿ ಎಬ್ಬರಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಈ ರಾಜ್ಯದಿಂದ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ. CM ಅಂದರೆ ಯಾವ ಥರ ಇರಬೇಕು, ಯಾವ ಥರ CM ಅಂತ ಅಂದರೆ ಏನು ಸಿದ್ದರಾಮಯ್ಯನವರು ಬಡವ್ರ ಪರ, ನ್ಯಾಯದ ಪರ, ಮತ್ತೊಂದು ಅಂತೇಳಿ ಎಲ್ಲ ಕೂಡ ಅಂದ್ಕೊಂಡಿದ್ರು. ಇವರು ಏನು ಈ ಅಧಿಕಾರಕ್ಕನ್ನ ಚುಕ್ಕಾಣಿಯನ್ನು ಹಿಡಿಯೋಕ್ಕೋಸ್ಕರ ಜನಗಳಿಗೆ ಯಾವುದೋ ಒಂದು ರಾಜ್ಯದಲ್ಲಿ ಫ್ರೀ ಭಾಗ್ಯಗಳನ್ನು ಕೊಟ್ಟು ಕರ್ನಾಟಕದ ರಾಜ್ಯದಲ್ಲಿ ತಂದು ಅದನ್ನು ದಿವಾಳಿ ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಎಷ್ಟೋ ಜನ ಇವತ್ತು ಬಸ್ ಮಾಲೀಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಇವರು ದುಡಿಮೆಯನ್ನು ಕಿತ್ಕೊಂಡು ಅವರ ಒಂದು ಸಮಾಧಿ ಮೇಲೆ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಒಂದು ಕಡೆ ದುಡ್ಕೊಂಡು ತಿಂತಾಯಿದ್ರು. ಇವತ್ತು ಎಲ್ಲ ಇಡೀ ಈ ಸರ್ಕಾರ ಬಂದಾದಮೇಲೆ ಪ್ರತಿಯೊಂದು ಎಲ್ಲನೂ ಜಾಸ್ತಿ ಮಾಡಿದ್ದಾರೆ ಸರ್. ನಮಗೆ ಬದುಕೋಕ್ಕಾಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಜನ ಇಡೀ ರಾಜ್ಯ ಜನ ಇವರಿಗೆ ಬಹಿಷ್ಕಾರ ಆಗ್ತಾಯಿದ್ದಾರೆ. ತೊಲಗಲಿ ಕಾಂಗ್ರೆಸ್ ಸರ್ಕಾರ, ನಮಗೆ ಬೇಡ, ಜನಪರವಾದಂಥ ಸರ್ಕಾರ ಬರಲಿ ಅನ್ನೋದನ್ನು ಕೂಡ ನಾನು ಆಶಿಸ್ತೇನೆ. ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಸರ್. ಈಗ ಎಲ್ಲ ರೇಟ್ ಜಾಸ್ತಿ ಆಗಿ ಹೋಗಿದೆ. ಇವರು ಎಲ್ಲೆಲ್ಲಿ ಆದಾಯ ಮೂಲಗಳು ಎಲ್ಲೆಲ್ಲಿ ಬರ್ತಾರೆ, ಜನ ಎಲ್ಲೆಲ್ಲಿ ಟ್ಯಾಕ್ಸ್ ಜಾಸ್ತಿ ಕಟ್ತಾರೆ. ಒಂದು ಒಡವೆ ಇಟ್ಟಕ್ಕೆ ಹೋದ್ರೆ ಸರ್ 1 ಲಕ್ಷ ರೂಪಾಯಿ ಮೇಲೆ 500 ರೂಪಾಯಿ ಬಾಂಡ್ ಪೇಪರ್ ಕಟ್ಟಬೇಕು. ಅದು ಮುಂಚೆ ಇರನೇ ಇಲ್ಲ, ಇವ್ರು ಮಾಡಿದ್ದಾರೆ. ರಿಜಿಸ್ಟ್ರು 70 ಈಗ ಒಂದು ಅರ್ಧ ಸೈಟ್ ಏನೋ ನಾವು ಬಡಪರು ಏನೋ ತೊಗೋಬೇಕು ಅಂತಂದರೆ 70-80 ಸಾವಿರ ರೂಪಾಯಿ ಎಲ್ಲಿಂದ ತಂದು ಕೊಡೋದು ನಾವು? ಒಂದು ಸೈಟ್ ತೊಗೊಳಕೋರು 1.5 ಲಕ್ಷ ಈ ಥರ ಎಲ್ಲೆಲ್ಲಿ ಜಾಸ್ತಿ ಆಗ್ಬೇಕು ಅಲ್ಲೆಲ್ಲ ಲೂಟಿ ಮಾಡ್ತಾಯಿದ್ದಾರೆ ಸರ್. ಹಾಗಾಗಿ ನಾನೊಬ್ಬ ಜನಸಾಮಾನ್ಯವಾಗಿ ಹೇಳಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಸರ್ಕಾರ ಕಿತ್ತೆಸಿಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಮುಂದಿನ 28 ಎಲೆಕ್ಷನ್ನಿಗೆ ಬೇರೆ ಒಂದು ಸರ್ಕಾರ ರಚನೆ ಆಗಬೇಕು, ಒಂದು ಉತ್ತಮವಾದಂಥ ಸರ್ಕಾರ ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳ್ತಾ, ಇವತ್ತು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂತಂದರೆ ನಮ್ಮ ಕುಮಾರಸ್ವಾಮಿ ಅವ್ರು ಬರಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. CM ಬದಲಾವಣೆಯಿಂದ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ. ಏನು ಬರುತ್ತೆ, ಬರೀ ಭ್ರಷ್ಟಾಚಾರ, ರೌಡಿಸಮ್ಮು, ರೈತರಿಗಾದಂಥ ಅನ್ಯಾಯ, ಚಾಲಕರಿಗಾದಂಥ ಅನ್ಯಾಯಗಳೇ ಜಾಸ್ತಿ ಆಗಿದೆ. ಆದ್ದರಿಂದ ಈ ರಾಜ್ಯ ಸರ್ಕಾರ ಇನ್ನೊಬ್ಬ CM ಕೂತ್ಕೊಳ್ಳೋದ್ರಿಂದಾಗಲಿ ಸಿದ್ದರಾಮಯ್ಯನಿಂದಾಗಲಿ ಯಾವುದೇ ಥರದ ಪರಿಹಾರ ಇಲ್ಲ. ಇಲ್ಲೇನು ಉತ್ತಮ ಆಡಳಿತ ಬೇಕಾಗಿರೋದೇನು ಶಿಕ್ಷಣ, ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳು. ಇವರು ಅದನ್ನು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮಾಡ್ತಾಯಿದ್ದಾರೆ. ಹೇಗೆ ದುಡ್ಡು ಹೊಡಿಯೋದು, ಹೇಗೆ ರೈತರಿಗೆ ತೊಂದರೆ ಕೊಡೋದು. ರಾಜ್ಯ ಈ ಒಂದು ರಸ್ತೆಗಳು ನೋಡ್ಬೋದು, ಇನ್ನು ಚಾಲಕರ ಪರವಾಗಿ ಒಬ್ಬನೂ ಇಲ್ಲ. ನಾವು ಆರಿಸಿ ಕಳಿಸಿದಂಥ ನಾಯಕರು ಒಬ್ಬನು ಆಟೋ ಸಮಸ್ಯೆಗಳ ಅಥವಾ ಚಾಲಕರ ಸಮಸ್ಯೆ ಒಬ್ಬನು ಪರಿಹಾರ
ಮಾಡೋದಿಲ್ಲ. ಹಾಗಾಗಿ ಈ ರಾಜ್ಯ ಸರ್ಕಾರ ಹುಟ್ಟು ದರಿದಿರ ಸರ್ಕಾರ ಅಂತಲೇ ಹೇಳ್ಬೋದು. ಇವತ್ತು ಒಂದು ಬಡವ ಏನಾರ ಒಂದು ಜೀವನ ಮಾಡಬೇಕು ಅಂದರೆ 20,000 ಬೇಕು. ಈ 20,000 ದುಡಿಯೋಂಥ ಮೂಲಭೂತ ಸೌಕರ್ಯ ಬೆಂಗಳೂರಲ್ಲೇ ಇಲ್ಲ. ಯಾರು ಚಾಲಕರೇ ಆಗಲಿ ಅಥವಾ ಇನ್ನೊಂದು ವರ್ಗದವರೇ ಆಗಲಿ ಬಂದು ಇಲ್ಲಿ ಬದುಕನ್ನ ಕಟ್ಕೋತೀನಿ ಅಂದರೆ ಅದು ಮುಟ್ಟಾಳತನ. ಈಗ ಏನು ಬಿಡ್ದಿಲ್ ನೋಡ್ತಾ ಇದ್ದೀರಾ, ಅದು ಈ ಸ್ಟೇಟಸ್ಸು ಅದು ಇದು ಆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಬೇಕು. ಉಪಮುಖ್ಯಮಂತ್ರಿಗಳವರು ಏನು ಜ್ಞಾನ ಆಯಿತೋ ಇಲ್ವೋ ಸ್ಟೇಟಸ್ ಬಗ್ಗೆ ಮಾತಾಡ್ತಾರೆ. ಅವರು ಮನೆತನ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೊಂದು 15 ವರ್ಷ ಹೋದರೆ 4ನೇ ತಲೆಮಾರು ಬರುತ್ತೆ. ಸ್ಟೇಟಸ್ ಬಗ್ಗೆ ಮಾತಾಡ್ತಾರೆ. ಅವ್ರೇನು ರಾಜಕೀಯದಲ್ಲಿ ಇದ್ದಾರಾ ಇಲ್ವಾ, ಅವ್ರಿಗೆ ಒಂದು ಮೆಂಟಾಲಿಟಿ ಇಲ್ಲ ಈ ವಿಚಾರವಾಗಿ ಮಾತಾಡಬೇಕು ಅಂದರೆ. ಇದೆಲ್ಲ ನೋಡಿದ್ರೆ ಈ ರಾಜ್ಯ ಸರ್ಕಾರ ಕಿತ್ತೆಸೆದು ಒಂದು ಉತ್ತಮವಾದ ಆಡಳಿತ ಅಂದರೆ ಹಿಂದೆ 20 ತಿಂಗಳು ಕೊಟ್ಟಂಥ ಏನು ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ರು ಅಂಥ ಆಡಳಿತ ಬೇಕು. ಯಾರೇ ಬರಲಿ, ಬಿ ಜೆ ಪಿಯವ್ರು ಬರಲಿ ಅಥವಾ ಯಾರೇ ಬರಲಿ, ಅಂದರೆ ಜನಸಾಮಾನ್ಯರು ಬದುಕುವಂಥ ಆಡಳಿತ ಬೇಕು. ಈಗ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರೆ ಅಂತ ಡಿ ಕೆ ಶಿ ಅವರು ಸಿ ಎಂ ಆದರೆ ನಮ್ಮ ರಾಜ್ಯದಲ್ಲಿ ಅದು ರಾಜಕೀಯ ಅಲ್ಲ, ರೌಡಿಸಮ್ ರಾಜಕೀಯ ಆಗುತ್ತೆ. ಸಾಮಾನ್ಯ ಪ್ರಜೆ ಬದುಕೋಕೆ ಆಗಲ್ಲ. ನಿನ್ನ ಸೈಟ್ ಇತ್ತ ನಿಂದು ಕಿತ್ಕೊಂಡ್ಬಿಡ್ತಾರೆ. ಇನ್ನೊಂದು ಏನಿದೆ ಅಂದರೆ ನಿಮ್ಮದೇನು ಬಿಡೋದಿಲ್ಲ. ರೌಡಿಸಮ್ ಮಾಡಿ ನಿಮ್ಮನ್ನ ಸರ್ವನಾಶ ಮಾಡಿಬಿಡ್ತಾನೆ. ಅದು ಬಿಟ್ಟು ಬೇಕಾದ್ರೆ ರಾಷ್ಟ್ರಪತಿ ಆಡಳಿಕೆ ತಂದರೂ ಪರವಾಗಿಲ್ಲ. ಸಿ ಎಂ ಬದಲಾವಣೆ ಯಾರಾದ್ರೂ ಕೂಡ ನಮಗೆ ಡೆವಲಪ್ಮೆಂಟ್ ಅನ್ನೋದು ಬೇಕಾಗಿದೆ. ಈಗ ಬೇರೆ ಸ್ಟೇಟ್ಸ್ಗಳನ್ನ ನೋಡಿದ್ರೆ ನಿಮಗೆ ಮೆಟ್ರೋ ಹಂತವಾಗಿ ಬೇಗ ನಡೀತಾ ಇದೆ. ಅಥವಾ ಐ ಟಿ ಸೆಕ್ಟ್ರಲ್ಲಾಗಲಿ ಅಥವಾ ಮತ್ತೊಂದು ಸೆಕ್ಟ್ರನಲ್ಲಾಗಲಿ ಡೆವಲಪ್ಮೆಂಟ್ಸ್ ಕಾಣ್ತಾ ಇದೆ. ಆದರೆ ಈ ಕರ್ನಾಟಕದಲ್ಲಿ ಅಂಥ ಡೆವಲಪ್ಮೆಂಟ್ ಅನ್ನೋದು ಕಾಣ್ತಿಲ್ಲ. ಸೊ ಸಿದ್ದರಾಮಯ್ಯ ಅವರಿರ್ಬೋದು ಅಥವಾ ಮತ್ತೊಬ್ಬರು ಬರ್ಬೋದು, ಯಾರೇ ಬಂದರೂ ನಮಗೆ ಅಷ್ಟು ಕಾಣ್ತಾ ಇಲ್ಲ, ಆ ಫಾಸ್ಟ್ನೆಸ್ ಅನ್ನೋದಿಲ್ಲ. ಸೊ ಹಾಗಾಗಿ ಒಳ್ಳೆ ಸಿ ಎಮ್ ಯಾವುದೇ ಪಾರ್ಟಿ ಆಗಲಿ ಬಂದರೆ ಒಳ್ಳೆಯದು. ಡಿ ಕೆ ಶಿವಕುಮಾರ್ ಅವರು ಎಜುಕೇಷನ್ ಸೆಕ್ಟರ್ನಲ್ಲಿ ಸ್ವಲ್ಪ ಏನೋ ಮಾಡಿದ್ದು ಕಂಡು ಬರ್ತಾ ಇದೆ. ಆದರೆ ನಮಗೆ ಓವರಾಲ್ ಡೆವಲಪ್ಮೆಂಟು ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ನಮಗೆ ಅಷ್ಟು ಐಡಿಯಾ ಇಲ್ಲ. ಯಾರೇ ಬಂದ್ರೂ ಕೂಡ ನಮಗೆ ಫಾಸ್ಟಾಗಿ ಡೆವಲಪ್ಮೆಂಟ್ ಕಾಣಬೇಕು. ಎಲ್ಲ ಸೆಕ್ಟರ್ನಲ್ಲೂ ಫಾಸ್ಟಾಗಿ ಆ ಫಾಸ್ಟ್ನೆಸ್ ಕಾಣ್ತಾ ಇಲ್ಲ. ಈಗ ಎಲ್ಲ ಕಡೆ ಬೆಳೀತಾ ಇರೋದು ನೋಡಿದ್ರೆ ನೀವು ತುಂಬ ಫಾಸ್ಟಾಗಿ ಬೆಳೀತಾ ಇದೆ. ಆದರೆ ಈ ಕರ್ನಾಟಕದಲ್ಲಿ ಅಂಥ ಡೆವಲಪ್ಮೆಂಟ್ ಅಷ್ಟು ಫಾಸ್ಟಾಗಿ ಇಲ್ಲವೇ ಇಲ್ಲ. ಅದು ಸ್ವಲ್ಪ ನೋಡ್ಕೋಬೇಕಾಗಿದೆ. ಎಜುಕೇಷನ್ ವಿಭಾಗದಲ್ಲಿ ಏನಾದರೂ ಎಜುಕೇಷನ್ ವಿಭಾಗದಲ್ಲಿ ಇವಾಗ ನಾವು ಕೆಲಸ ಮಾಡೋದೊಂದು, ಓದ್ತಾ ಇರೋದೊಂದು, ಅದನ್ನು ಓದ್ತಿರೋದಕ್ಕೂ ಕೆಲಸ ಮಾಡೋದಕ್ಕೂ ಅಂಥ ತುಂಬ ಅಜಗಜಾಂತರ ವ್ಯತ್ಯಾಸಗಳಿವೆ. ಪ್ರಾಕ್ಟಿಕಲ್ ಆಗಿ ಮಾಡೋವಂಥ ಚೇಂಜಸ್ ಎಜುಕೇಷನಲ್ಲಿ ಅದು ತರಬೇಕು. ಬೆಲೆ ಏರಿಕೆ ಬೇರೆ ಎಲ್ಲ ಗ್ಲೋಬಲ್ ಪೆಟ್ರೋಲ್ ಆಗಲಿ ಅಥವಾ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡೆಂಟ್ ಆಗಿದೆ, ಅದೊಂದು. ಆದರೆ ಲೋಕಲಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಲೋಕಲಾಗಿ ಸೇಲ್ ಮಾಡೋ ಅಂಥದ್ದನ್ನು ಜಾಸ್ತಿ ಮಾಡಿದ್ರೆ ಆವಾಗ ಸ್ವಲ್ಪ ನಾವು ಪ್ರೈಸ್ ರೈಸ್ನ ಕಮ್ಮಿ ಮಾಡ್ಕೊಳ್ಳೋದು ನೋಡ್ಕೋಬೋದಾ. ಹಾಗಾಗಿ ಲೋಕಲ್ MSME ಅಥವಾ ಲೋಕಲ್ ಡೆವಲಪ್ಮೆಂಟಿಗೆ ಜಾಸ್ತಿ ಒತ್ತಡ ಕೊಡಬೇಕು ಅಂತ ಬಯಸ್ತೀನಿ. ಭಾರತೀಯ ಶಿವಶಕ್ತಿ ಸಂಘಟನೆ ವತಿಯಿಂದ ನಾನೊಂದು ಈ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡಿಗರಿಗೆ, ಕರ್ನಾಟಕ ಜನಕ್ಕೆ ಏನು ನಮ್ಮ ಬಡವರ ಪಾಲಿಗೆ ದೇವರು ಅಂತ ಈಗಲೂ ನೋಡ್ತಾ ಇರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೇ ಮುಖ್ಯಮಂತ್ರಿಯಾಗಿ ಇರಬೇಕು ಅಂತ ಒಂದು ಕಡೆ ಎತ್ಕೊಂಡ್ರೆ, ಯುವಕರು, ಯುವ ಬಳಗ ಎಲ್ಲನೂ ಹೊಸಬ್ರಿಗೂ ಒಂದು ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತಲ್ಲ, ಅದು ನಮ್ಮ ಡಿ ಕೆ ಸಾಹೇಬ್ರು ಅವ್ರಿಗೂ ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ ಒಂದು ಅಭಿಪ್ರಾಯಗಳು ಜನರಲ್ಲಿ ತುಂಬ ಟಾಕ್ ಇದೆ. ನಾವು ಹೇಳೋದು ಅನುಭವ ತುಂಬ ಕೆಲಸ ಮಾಡುತ್ತೆ. ಸೊ ಅನುಭವ ಇರುವಂಥ ವ್ಯಕ್ತಿ ಬಂದ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೇ CM ಆಗಿ ಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕರ್ನಾಟಕ ಜನ ಇವತ್ತು ಶಾಂತವಾಗಿ, ಯಾವುದೇ ದೊಂಬಿಗಳಿಲ್ದಿರ, ಯಾವುದೇ ಒಂದು ಬೇರೆ ಚಟುವಟಿಕೆಗಳು ಹೆಚ್ಚಾಗಿ ಇಲ್ದಿರಾನೆ ಆರಾಮಾಗಿ ಕರ್ನಾಟಕ ಜನರು ನಿರಾಳವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತಂದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಾರಣರಾಗಿರ್ತಾರೆ. ನನ್ನ ಆಯ್ಕೆ ಬಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆದರೆ ಹೊಸಬ್ರಿಗೂ ಒಂದು ಚಾನ್ಸ್ ಕೊಡಬೇಕು ಅನ್ನೋದು ಕಾಮನ್ ಆಗಿ ಥಿಂಗ್ಸ್ ಅದು ಎಲ್ಲರಿಗೂ. ಒಂದು ವೇಳೆ ಡಿ ಕೆ ಸಾಹೇಬ್ರು ಬಂದ್ರೂ ಮತ್ತಷ್ಟು ಡೆವಲಪ್ಮೆಂಟು, ಈಗೇನು ಅವ್ರು ಬಂದಿದ್ದ ತಕ್ಷಣವೇ ಗ್ರೇಟರ್ ಏನು BBMPನ ಬಂದು ಗ್ರೇಟರ್ ಬೆಂಗಳೂರಾಗಿ ಚೇಂಜ್ ಮಾಡಿದ್ರು. ಸೊ ಗ್ರೇಟರ್ ಬೆಂಗಳೂರು ಆಗಿ ನಾವು ಚೇಂಜ್ ಮಾಡ್ತೀರಿ ಅಂತ ಫುಟ್ಪಾತ್ಗಳ ಮೇಲೆ ಅಂತ ಎಷ್ಟೋ ಬಡವ ಜನರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಂತ ಮಾತು ಕೂಡ ಇತ್ತು. ಜೊತೆಗೆ ಹೈಟೆಕ್ ಸಿಟಿಯಾಗಿ ಮಾರ್ಪಡ್ತಾ ಇದೆ.
ಸೊ ಒಂದು ಕೆಲಸಗಳು ಅತಿ ಹೆಚ್ಚಾಗಿ ಕೂಡ ಸಿಗುತ್ತೆ ಯುವ ಜನರಿಗೆ. ಇವಾಗೆಲ್ಲ ಎಜುಕೇಷನ್ ಮಾಡಿ ಕೆಲಸಗಳಿಲ್ಲ, ತುಂಬ ಜನ ಕೆಲಸ ಇಲ್ಲ ಅಂತ ಒದ್ದಾಡ್ತಾ ಇರೋ ಜಾಗದಲ್ಲಿ ಹೊಸ ಒಂದು ಅವಕಾಶಗಳು ಸಿಗ್ಬೋದು. ಸೊ ಹೊಸ ಚೇಂಜಸ್ ಬರಬಹುದು, ಅದು ಕೂಡ ಒಂದು ಕಡೆ ನೋಡಬೇಕಾಗುತ್ತೆ. ನಾವು ಬಂದರೆ ಚೆನ್ನಾಗಿರುತ್ತೆ, ಬಟ್ ಅನುಭವನೇ ಅಲ್ವಾ ಸರ್. ಅವರು 2ಕ್ಕೂ 3ಕ್ಕೂ ಹೆಚ್ಚು ಬಾರಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಬಂದಿದ್ದಾಗ ಸೊ ಜನರು ಇವತ್ತಿಗೂ ಸಿದ್ದರಾಮಯ್ಯ ಅವ್ರನ್ನ ನೆನೆಸ್ಕೊಂಡ್ರೆ ತಮ್ಮ ಮನೆ ಮಗನಾಗಿ ನೆನೆಸ್ಕೊಳ್ಳೋಂಥ ಜನರ ಮನಸ್ಸಲ್ಲಿ ಹೊಸವ್ರಿಗೂ ಒಂದು ಅವಕಾಶ ಕೊಟ್ಟರೇನು ಓಕೆ ಅನಿಸುತ್ತೆ. ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ನೀನಾ ಅಂತ ಪೈಪೋಟಿ ಪಡ್ತಾ ಇದ್ದಾರೆ. ಈಗ ಆಲ್ರೆಡಿ 2 ಲಕ್ಷ ಗೃಹಲಕ್ಷ್ಮಿ, ಆ ಫ್ರೀ ಈ ಫ್ರೀ ಅಂತ ಸುಮಾರು ಎಲ್ಲ ಫ್ರೀಗಳನ್ನ ಕೊಟ್ಟಿದ್ದೀರಾ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಈಗೇನಾದರೂ ಡಿ ಕೆ ಸಾಹೇಬರು ಬರ್ತೀರಿ ಅಂತಂದರೆ ದಯವಿಟ್ಟು ಸಾಹೇಬ್ರೆ ನೀವು ಬನ್ನಿ, ನಾವು ವೆಲ್ಕಮ್ ಮಾಡ್ತೀರಿ. ಆದರೆ ನಮಗೆ ಫ್ರೀ ಎಜುಕೇಷನ್ನು, ಫ್ರೀ ಮೆಡಿಕಲ್ ಕೊಡೋಂಗಿದ್ರೆ ಧಾರಾಳವಾಗಿ ಕರ್ನಾಟಕ ಜನ ನಿಮ್ಮನ್ನು ಕಣ್ಣು ಮುಚ್ಕೊಂಡು ಆರಾಮಾಗಿ ಮಗನ ಥರ ಎತ್ಕೊತಾರೆ. ಇದು ನನ್ನ ಒಂದು ಅಭಿಪ್ರಾಯ. ಸಿದ್ದರಾಮಯ್ಯ ಸರ್ ಈ ದಿನ ಒಳ್ಳೆ ಕೆಲಸ ಮಾಡ್ಕೊಂಬಂದಾರೆ ಸರ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇದೇನು 2,000 ರೂಪಾಯಿ ಏನು ಮಾಡಿದ್ರಲ್ಲ, ಅದು ಈಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಬೆಲೆನೇ ಇಲ್ಲ ಸರ್ ಮನೆಯಲ್ಲಿ. ಅದು ಒಂದು ಬಿಟ್ಟು ಗಂಡು ಮಕ್ಳಿಗೆ 2,000 ರೂಪಾಯಿ, ಹೆಣ್ಣು ಮಕ್ಳಿಗೆ 2,000 ರೂಪಾಯಿ ಏನು ಬರ್ತೈತೆ, ಆದರೆ ಗಂಡಂದು ಒಂದು ಸ್ವಲ್ಪ ಏನಾದರೂ ಬರ್ರಿ ಒಂದು ಸೈನ್ ಮಾಡಿರಿ ಅನ್ನೋದು ಅದು ಒಂದು ಸೈನ್ ಇದು ಮಾಡಿಸ್ಬೇಕು ಸರ್. ಯಾವಾಗ ಬಸ್ ಇವರು ಫ್ರೀ ಮಾಡಿದ್ರು ಯಾರಿಗೂ ಗಂಡು ಮಕ್ಳಿಗೆ ಬೆಲೆ ಇಲ್ಲ ಸರ್. ಗಂಡು ಮಕ್ಕಳಿಗೆ ಅದನ್ನ ಬಸ್ಸು ಫ್ರೀ ಮಾಡೋ ಬದಲಿ ಒಂದು ಎಜುಕೇಷನ್ ಬಡವರಿಗೆ ಎಲ್ಲಾದರೂ ಒಂದು ಹಾಸ್ಟೆಲ್ ಆಗಲಿ, ಗೌರ್ಮೆಂಟ್ ಶಾಲೆ ಆಗಲಿ ಒಂದು ಒಳ್ಳೇದು ಮಾಡಲಿ ಸರ್. ಒಳ್ಳೇದು ಮಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲರೂ ಜನಗಳು ಒಳ್ಳೇದಾಗ್ತದೆ ಸರ್. ಆದರೆ ಈಗ ರೈತರೆಲ್ಲ ಪಾಪ ಭಾಳ ಚೆನ್ನಾಗಿ ಬೆಳೀತಾರೆ ಸರ್, ಆದರೂ ಅವ್ರಿಗೆ ಬೆಲೆ ಇಲ್ಲ ಸರ್. ಅದನ್ನ ಬೆಲೆ ಕೊಟ್ಟು ಒಳ್ಳೆ ಸ್ಥಾನದಿಂದ ಕೊಟ್ಟು ಅವ್ರನ್ನ ಒಳ್ಳೆ ಎಜುಕೇಷನ್ನು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಎಲ್ಲದೂ ಒಳ್ಳೆಯದಾಗಲಿ ಸರ್. ಇದೇ ರೀತಿಯಾಗಲಿ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಮುಂದೆ ಚೆನ್ನಾಗಾಗಲಿ. ಡಿ ಕೆ ಶಿವಕುಮಾರ್ ಸರ್ ನಿಮಗೂ ನನ್ನ ವಂದನೆಗಳು. ಸಿದ್ದರಾಮಯ್ಯ ಸರ್ ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಬಸ್ ಒಂದು ಫ್ರೀ ಮಾಡಬಾರ್ದಿತ್ತು ಸರ್. ಬಸ್ ಒಂದು ಬಿಟ್ಟು ಯಾವುದೇ ಒಂದು ನೌಕರಿಗೆ ಹೋಗಲಿ, ಗೋರ್ಮೆಂಟ್ ಯಾವುದೋ ಒಂದು ಹೆಣ್ಮಕ್ಳು ಮದುವೆ ಆಗ್ಬೇಕು ಅಂತಂದರೆ ಅವ್ರು ಏನು ಕೇಳ್ತಾಯಿದ್ದಾರೆ, ನೌಕರಿ ಇರಬೇಕು ಅಂತಾರೆ. ಆದರೆ ನೌಕರಿ ಯಾಕೆ ಸರ್? ಯಾಕೆ ಬಡವ್ರ ಮಕ್ಕಳಲ್ಲ ಸರ್ ಅವ್ರಿಗೆ ಒಳ್ಳೆ ಇದಿರ್ಬೇಕು ಸರ್. ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕು ಸರ್. ಅದನ್ನ ಬಿಡ್ತಾರೆ, ಇಲ್ಲ ನೌಕರಿ ಇರಬೇಕು, ಅವರು ಇಷ್ಟು ಸಂಬಳ ಇರಬೇಕು ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು ಸರ್. ಅದರಂತೆ ಸರ್ಕಾರನೂ ಅವ್ರನ್ನ ಒಳ್ಳೆ ಸ್ಥಾನದಿಂದ ಬಂದು ಡಿ ಕೆ ಶಿವಕುಮಾರ್ ಸರ್ ಬಡವ್ರ ಮಕ್ಕಳನ್ನ ಕನ್ಯಾ ಕೊಡ್ರಿ, ಬಡವ್ರ ಮಕ್ಕಳಿಗೆ ಒಳ್ಳೇದು ಮಾಡಿರಿ, ನಿಮಗೆ ಗೌರ್ಮೆಂಟಿಂದ ನಾನು ಇಷ್ಟೊಂದು ಸಹಾಯ ಮಾಡ್ತೀನಿ ಅಂತ ಅವರು ಒಂದು ಸ್ವಲ್ಪ ಭರವಸೆ ಕೊಡಲಿ ಸರ್. CM ಬದಲಾವಣೆ ಆಗಿದ್ದು ಒಂದು ರೀತಿ ಚಲೋನೇ ಆಯಿತು. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಹೊಸ ಪಕ್ಷನ ತಳಮಟ್ಟದಿಂದ ಕಟ್ಟಿದಂಥ ಡಿ ಕೆ ಸಾಹೇಬರಿಗೆ ಮುಖ್ಯಮಂತ್ರಿ ಪದವಿ ಕೊಟ್ಟಿದ್ದು ಒಳ್ಳೆಯದೇ. ಯಾಕಂತಂದ್ರೆ ಹೊಸ ಯುವಕ್ಕೆ ಬಂದಾಗ ಯುವಕರ ಸಮಸ್ಯೆ ಏನು ಅನ್ನೋದು ಅರ್ಥ ಆಗುತ್ತೆ. ಸಿದ್ದರಾಮಯ್ಯನವರು ಕೆಲಸ ಮಾಡಿಲ್ಲ ಅಂತಲ್ಲ, ಕೆಲಸ ಸಾಕಷ್ಟು ಮಾಡಿದ್ದಾರೆ. ಅದನ್ನೇ ಮುಂದುವರ್ಸ್ಕೊಂಡು ಡಿ ಕೆ ಶಿವಕುಮಾರ್ ಹೋಗಲಿ ಅಂತ. ಹಾಗೂ ನಾನು ಬಸವನ ಬಾಗೇವಾಡಿ ತಾಲೂಕಿನ ಒಬ್ಬ ನೆಡಗುಂದಿ ಊರವನಾಗಿದ್ದರಿಂದ ಈಗ ಆಲ್ರೆಡಿ ಕೃಷ್ಣ ಭಾಗ್ಯ ಜಲ ನಿಗಮ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಭಾಳ ಆಸಕ್ತಿ ವಹಿಸಿದ್ರು. ಅವರು ಮುಖ್ಯಮಂತ್ರಿ ಆದರೆ ಭಾಳ ಒಳ್ಳೆಯದಾಗುತ್ತೆ. ಯಾಕಂದರೆ ನಮ್ಮ ಕೃಷ್ಣ ಭಾಗ್ಯ ಜಲ ಮುಗಿತೈತಿ ಅನ್ನೋ ನಮಗೆ ಒಂದು ಒಳ್ಳೆಯ ಸಂದೇಶ ಬರ್ಬೋದು. ಇದೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಕೃಷ್ಣ ಭಾಗ್ಯ ಜಲಮಗಳ ಬಗ್ಗೆ ಅವರೇ ಅದನ್ನು ಭಾಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಕೃಷ್ಣ ಭಾಗ್ಯ ಜಲಮದ ಪ್ರತಿಯೊಂದು ಕೆಲಸವನ್ನು ಮುಗಿಸಿ ಕೃಷ್ಣ ಪ್ರಾಜೆಕ್ಟ್ನ ಮುಗಿಸ್ಬೇಕು ಅಂತ ಅವರಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀವಿ. ಹಾಗೂ ಈಗ ರಾಜ್ಯದ ಜನತೆಗೆ ಈ ವಿಧಾನಸೌಧ ಒಳಗೆ ಹೋಗೋಕೆ ಒಂಥರ ಮುಜುಗರ ಆಗ್ತದೆ. ಯಾಕಂತಂದರೆ ಭಾಳ ಟೈಟ್ ಸೆಕ್ಯೂರಿಟಿ. ಕರ್ನಾಟಕದ ಜನರಿಗೆ ಆದ್ರೂ ಒಂದು ಆಧಾರ್ ಕಾರ್ಡ್ ತೊಗೊಂಡು ಒಳಗೆ ಬಿಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇರೋದ್ರಿಂದ ನಮ್ಮ ಕರ್ನಾಟಕನ ಒಳ್ಳೆಯ ದಿಕ್ಕಿನಲ್ಲಿ ಒಯ್ಬೋದು ಅನ್ನೋ ಒಂದು ಆಶಯ ಭಾವ ಇಟ್ಕೊಂಡು ಮುಖ್ಯಮಂತ್ರಿಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ನಾನು ಆಸೆ ಪಡ್ತೀನಿ. ನೋಡಿ, ಪಕ್ಷ ಅಂದಾಗ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಎಲ್ಲರೂ ಕೇಳಬೇಕಾಗತ್ತೆ. ಯಾಕಂದರೆ ಅವರು ಪಕ್ಷದಿಂದ ಆರಿಸಿ ಬಂದಿರ್ತಾರೆ. ಸಾರ್ವಜನಿಕವಾಗಿ ಇಂಡಿಪೆಂಡೆಂಟ್ ಆಗಿ ಆರಿಸಿ ಬಂದಾಗ ಇಂಡಿಪೆಂಡೆಂಟ್ ನಾವು ಸಮಸ್ಯೆಗಳನ್ನ ಕೇಳ್ಬೋದು. ಒಂದು ಪಕ್ಷದ ಚಿಹ್ನೆ ಮೇಲೆ ಆರಿಸಿ ಬಂದಾಗ ಆ ಪಕ್ಷದ ತನ್ನದೇ ಅಂತ ತಳಹದಿ, ತನ್ನದೇ ಅಂತ ಒಂದು ಕಟ್ಟುನಿಟ್ಟಿನ ಪಾಡುಗಳಿರ್ತವೆ. ಅದಕ್ಕೆ ಅವರು ಕೇಳಲೇಬೇಕಾಗತ್ತೆ, ಅದನ್ನು ಅವರು ಪಾಲಿಸ್ಕೊಂಡು ಹೋಗಲೇಬೇಕಾಗತ್ತೆ. ಎಲ್ಲ ನಮ್ಗೆ ಅವರೇ ಇರಬೇಕು, ಅವರ ವಸ್ತು ನಮಗೆ ಚಲೋ ನಮ್ಮ ಏರಿಯಾ. ಆದರೆ ಅವ್ರ ಹೈಕಮಾಂಡ್ ಅವ್ರನ್ನ ಇಳಿಸ್ತಾ ಇದಾರಲ್ಲ, ಯಾಕೆ ಇಳಿಸ್ತೀರಿ? ಅವ್ರು ಸರಿಯಾಗಿ ಆಳ್ಕೊತ ಬಂದಾರ, ಸರಿಯಾಗಿ ಎಲ್ಲರದು ಯೋಚನೆ ಮಾಡಿ ಆಳ್ಯಾರ. ಮತ್ತು ಯಾಕೆ ಇಳಿಸ್ತೀರಿ? ಎಲ್ಲರೂ ನಾವೇ ಎತ್ಕೋಬೇಕು ಅವ್ರನ್ನ. ನಾವೇ ಜನರು ಎತ್ಕೊಂಡ್ರೆ ಅವ್ರು ಹೇಳೋದು. ಮತ್ತು ಅವ್ರನ್ನ ಯಾಕೆ ಇಳಿಸ್ತೀರಿ? ಅವ್ರೇನು ಆ ಥರ ಏನು ಮಾಡಿಲ್ಲ. ಚೆನ್ನಾಗದ ಲೋಕ ಚಂದ ಆಳ್ತಾರೆ. ಜನರಿಗೆ ಏನೇನು ಬೇಕು ಎಲ್ಲ ಮಾಡ್ತಾರೆ ಅವರು. ಅವ್ರನ್ನ ಇಳಿಸ್ಬೇಡ್ರಿ. ನಾವು ದಯವಿಟ್ಟು ಅಲ್ಲಿ ಗಜಂತ್ರ ಗಿಡದಂತಲ್ಲಿ ಕೊಡಗಾನೂರವ್ರನ್ನ ಏನು ರೀ ನಮ್ಮ ಏರಿಯಾದ ಅಷ್ಟು ಏನು ರೀ ಇಳಿಸ್ಬೇಡ್ರಿ. ಅವ್ರನ್ನ ಒಟ್ಟ ಇಳಿಸ್ಬೇಡ್ರಿ ನೀವು. ಅವರೇ ಬೇಕು ನಮ್ಗೆ.
ಬಸ್ ಫ್ರೀ ಪಗಾರ ಕೊಡ್ತಾರೆ. ಮತ್ತು ಅವರು ಬಂದಿಂದ ನಮಗೆ ಕೆಲವೊಂದು ಮನೆ ಅಂಥವು ಇಂಥವು ಎಲ್ಲ ಹೆಲ್ಪ್ ಮಾಡ್ಯಾರ ರೀ. ಏನು ರೀ ಅಡ್ಡಿಲ್ಲ, ಚಲೋ ಮಾಡ್ಯಾರ. ಅವ್ರು ನಾಳೆ ಅವ್ರನ್ನ ಹಂಗೆ ಇಳಿಸಬಾರ್ದು. ಈಗ ಆಳವ್ರು ಬಂದ್ರೆ ಹೆಂಗೆ ಮಾಡ್ತಾರೆ ಅನ್ನೋದು ನಮಗೇನು ಭರೋಸೆ. ಓಟ್ ಹಾಕಿ ಆರಿಸ್ತೇವೆ ಅಂದ್ರೆ ಈಗ ಬಂದಾರ ಅವ್ರು ನಮ್ಮನ್ನ ಇಳಿಸ್ತಾರೋ ಏನು ಅವ್ರು ಅಂತಾಗ ಎತ್ಕೊತಾರೆ. ನಮಗೂ ಭರೋಸೆ ಇಲ್ಲಲ್ಲ, ಹೌದಲ್ಲ? ನಂಬಿಕೆ ಬೇಕಾ ಅವ್ರ ಮೇಲೆ? ನಾವು ನಂಬಿಕೆ ಇಟ್ಟಿವಿ. ಹಿಂಗೆ ತಂದೆ ಸಮಾನ ಮಾಡಿ ನಂಬಿಕೆ ಇಟ್ಟಿವಿ ಅವ್ರಿಗೆ. ಡಿ.ಕೆ. ಶಿವಕುಮಾರ್ ಬರಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ ಆತ ಅವ್ರು ಅಂತಿದ್ದಾರೆ, ನಮ್ಗೆ ಇವ್ರದ್ದೇ ನಮ್ಗೆ ನಂಬಿಕೆ. ಹಿಂದಿನ ಸರ್ಕಾರದಲ್ಲಿ ಈ ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರು ತುಂಬ ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ. ಈಗ ಮುಂದೆ ಬರುವ ಸಿದ್ದರಾಮಯ್ಯವರು ಹಿಂದೆ ಕೊಟ್ಟಂಥ ಮಾತು ಅವರು ಉಳಿಸ್ಕೊಳ್ಳೋದಾದರೆ ಒಂದು ಅನುಕೂಲ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟರೆ ಉತ್ತಮ ಅಂತ ನಮ್ಮ ಅನಿಸಿಕೆ. ಯಾಕೆ ಅಂದರೆ ಅವರು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರು. ಈಗ ಸರ್ಕಾರ ಬರಲಿಕ್ಕೆ ಒಂದು ಅಂಗವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕೂಡ ಇರುತ್ತೆ. ಹಾಗಾಗಿ ಸರ್ಕಾರ ಒಂದು ಹಂತವಾಗಿ ಬರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬೇಕಂತ ನಮ್ಮ ಅನಿಸಿಕೆ ಇದೆ. ಹೈಕಮಾಂಡ್ ತೀರ್ಮಾನ ಗುಡ್ ಅಂತೀರಾ? ಖಂಡಿತ ಒಳ್ಳೆಯದು ತೀರ್ಮಾನ. ಯಾಕೆಂದರೆ ಅವರು ತೆಗೆದುಕೊಂಡಂಥ ತೀರ್ಮಾನ ಒಂದು ಉತ್ತಮವಾಗಿ ತೀರ್ಮಾನ ಆಗಿದೆ. ಇಲ್ಲ ಅಂದಿದ್ರೆ ಮುಂದೆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆತ ಆಗುವಂಥ ಚಾನ್ಸಸ್ ಇದೆ. ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅಕ್ಕಿ, ದುಡ್ಡು, ಆಮೇಲೆ ಬಸ್ಸು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಇವಾಗ ಮಾಡಿದ್ದಾರೆ, ಮುಂದೇನೋ ಗೊತ್ತಿಲ್ಲ. ಬದಲಾವಣೆ ಪಾಪ ಮಾಡದೇ ಇದ್ರೂ ಒಳ್ಳೆಯದೇ. ಅವರ ಅಭಿಪ್ರಾಯ ಹೆಂಗಿದೆ ಅದು ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಬಂದ್ರೂ ಅದೇನೆ, ಅವರಿದ್ರೂ ಅದೇನೆ. ನಮಗೆ ಇವರೇ ಆ ಕಾಲದಿಂದನೂ ಇವರಿದ್ರೇ ಒಳ್ಳೆಯದು. ಒಳ್ಳೇದು ಮಾಡೋರು ನಮಗೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಬುರಸ್ತಿ ಫ್ರೀ ಕೊಟ್ಟವ್ರೆ, ದುಡ್ಡು ಕೊಟ್ಟವ್ರೆ, ಗೃಹಲಕ್ಷ್ಮಿ ಕೊಟ್ಟವ್ರೆ, ಎಲ್ಲ ಹೆಲ್ಪ್ ಮಾಡವ್ರೆ. ಆದರೆ ಹೈಕಮಾಂಡ್ ಅವ್ರು ಚೇಂಜ್ ಮಾಡಬೇಕು ಅಂತ ಚೇಂಜ್ ಮಾಡೋದು ನಮಗೆ ಅವರೇ ಸಿದ್ದರಾಮಯ್ಯನವರೇ ಪರವಾಗಿ. ನೀವೆಲ್ಲ ಆರ್ಸ್ ಗೆಲ್ಸಿದ್ರಿ, ಗೆಲ್ಸಿದ್ವಿ. ಹೈಕಮಾಂಡ್ ಬೇಡ ಅಂತ ನೋಡೋದ ಯಾರು ಗೆಲ್ತಾರೆ ಹೇಳ್ತಾರೆ. ಸಿದ್ದರಾಮಯ್ಯ ಇದ್ರೆ ಬೇಸೆ, 5 ವರ್ಷ ಸಿದ್ದರಾಮಯ್ಯ ಇದ್ರೆ ಬೇಸೆ. ಏನಕ್ಕೆ ಇರಬೇಕು? ಅವರು ದೊಡ್ಡ ಇದರಲ್ಲಿ ಅವರಿದ್ರೆ ಬೇಸಿ. ಈಗ ಅವರ ಕಾಂಗ್ರೆಸ್ ಹೈಕಮಾಂಡ್ ಅವರು ಚೇಂಜ್ ಮಾಡ್ತಾ ಇದ್ದಾರೆ. ಏನೇನು ಒಳ್ಳೇದು ಮಾಡಿದ್ದಾರೆ? ನಿಮ್ಗೆ ಯಾರು ಇರಬೇಕು, ಯಾರು ಇದ್ದರೆ? ಎಲ್ಲರೂ ಒಳ್ಳೇದು ಮಾಡ್ಯಾರ ಅವರು ಬೇಸಿ ಅಂತ ಹೇಳಿ. ಏನೇನು ಒಳ್ಳೇದು ಮಾಡಿದ್ದಾರೆ? ಗ್ಯಾರಂಟಿ ಮಾಡ್ಯಾರ, ಆಧಾರ್ ಕಾರ್ಡು ಇದು ಮಾಡ್ಯಾರ, ಬಸ್ಸಿಗೆ ಮಾಡ್ಯಾರ, ಅಕ್ಕಿ ಮಾಡ್ಯಾರ, ಆಮೇಲೆ ಎಲ್ಲದು ಮಾಡ್ಯಾರ ಕೆಲವೊಂದು. ಅದೇ ಈಗ ಡಿ.ಕೆ. ಶಿವಕುಮಾರ್ ಬರಬೇಕು ಅಂತ ಹೋದರೆ ಅಥವಾ ಬೇರೆ ಯಾರಾದರೂ ಬರಬೇಕು ಸಿಎಂ ಚೇಂಜ್ ಆದರೆ? ಮಾಡ್ಯಾರ. ಮತ್ತು ನಾನು ಆಗ್ಬೇಕು, ನೀನು ಆಗ್ಬೇಕು ಅಂತ ಅಂತಾರೆ. ಈಗ ಅವ್ರದ್ದ ಬೇಸಿ ಅಂತ ನಾವು ಹೇಳ್ತೀವಿ. ಅವರೇ ಪರವಾಗಿಲ್ಲ. ಇವರಲ್ಲಿ ಎಲ್ಲ ಚೆನ್ನಾಗಿ ನೋಡ್ತಾರೆ, ಎಲ್ಲ ಅವರೇ ಇರೋದೇ ಒಳ್ಳೆಯದೇ ಸರ್. ಅವರು ಎಲ್ಲ ನೋಡ್ತಾರೆ, ಬಸ್ ಬಿಟ್ಟಿದ್ದಾರೆ, ನಮಗೆಲ್ಲ ಫ್ರೀ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಪಾಪ ಅವ್ರಿಗೇನು ಇಲ್ಲ, ಅವರೇ ಇದ್ರೂ ನಮಗೆ ಸಂತೋಷವೇ. ಆ ತಮಿಳ್ನಾಡಲ್ಲಿ ಏನೋ ಅವ್ರಿಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಎಲ್ಲ ಅವರು ಒಳ್ಳೆಯದೇ ಮಾಡಿದ್ದಾರೆ ಸರ್. ಹೆಂಗಸ್ರಿಗೆ ಚೆನ್ನಾಗಿ ಮಾಡಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ. ನಮಗೆ ಸ್ವಲ್ಪ ಇದು ಹಣನೂ ಕೊಟ್ಟೆ 2,000 ಕೊಡ್ತಾರೆ. ನಮಗೇನೋ ಇದಿಲ್ಲ, ಬೆನಿಫಿಟ್ ಇದೆ ಸರ್ ಇದರಲ್ಲಿ. ಅದು ನಮ್ಗೆ ಇಷ್ಟ ಇಲ್ಲ ಸರ್. ಇವರೇ ಇದ್ದರೂ ನಮಗಿಷ್ಟ. ಬೇರೆ ಚೇಂಜ್ ಆಗೋದು ಅಷ್ಟು ಚೆನ್ನಾಗಿರಲ್ಲ. ಇವರಿದ್ದರೂ ನಮಗೆ ಪರವಾಗಿಲ್ಲ. ಇವ್ರು ಮಾಡಿರೋದಕ್ಕೆ ಅವ್ರು ಬಂದು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಆದರೆ ಇವರು ನಮಗೆ ಪರವಾಗಿಲ್ಲ ಸರ್. ಇವರೇ ಇರಬೇಕಂತ ನಮಗೆ ಇಷ್ಟ. ಸಿದ್ದರಾಮಯ್ಯರೇ ಇರಬೇಕಂತ ನಮ್ಗೆ ಇಷ್ಟ. ಬೇರೆಯೊಬ್ಬರು ಅಂದರೆ ಅವರು ತಿರ್ಗಾ ಬಂದು ಅವ್ರು ಏನು ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ ಅಂತೆಲ್ಲ ನಮ್ಗೆ ಗೊತ್ತಿಲ್ಲ. ಇವರು ಇಷ್ಟವರೆಗೂ ಇರೋವರೆಗೂ ಪರವಾಗಿಲ್ಲ ಸರ್. ಕುರ್ಚಿ ಇದಕ್ಕಾಗಿ ರಾಹುಲ್ ಗಾಂಧಿ ಅವರು ನೀವು ಆರ್ಸ್ ಗೆಲ್ಸಿರ್ತಾರೆ, ಅದು ನಮ್ಗೆ ಗೊತ್ತಿಲ್ಲ ಸರ್. ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸರ್ ಮಾಡಬೇಕು ಅಂತ ಹೇಳಿ ಅದು ನಮ್ಗೆ ಇಲ್ಲ ಸರ್. ಅದೆಲ್ಲ ಅದು ಐಡಿಯಾ ಏನಿಲ್ಲ ಸರ್. ಇದು ನಮಗೆ ಬ್ಯಾಂಗ್ಳೂರಲ್ಲಿ ಕರ್ನಾಟಕ ಅಂದರೆ ಬಡವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಬಸ್ನಲ್ಲಿ ಹೋಗಿ ಬಿಟ್ಟು ಬರೋದು, ಆಟೋನಲ್ಲಿ ಹೋದರೆ ತುಂಬ ಖರ್ಚಾಗುತ್ತೆ. ಬಸ್ನಲ್ಲಿ ಹೋದರೆ ಸ್ವಲ್ಪ ನಮಗೆ ಇದಾಗುತ್ತೆ, ಅದು ಪರವಾಗಿಲ್ಲ. ಬಡವ್ರಿಗೆ ಒಳ್ಳೆಯದಾಗುತ್ತೆ ಸರ್. ಅದೇ ಕಷ್ಟ ಆಗುತ್ತೆ, ಬಡವ್ರಿಗೆ ಕಷ್ಟ ಆಗುತ್ತೆ. ಬೇರೆಯವ್ರು ಬಂದರೆ ಇದೆಲ್ಲ ಫ್ರೀ ಇರುತ್ತಾ, ಆಮೇಲೆ ಕರೆಂಟದು ಫ್ರೀ ಇರುತ್ತೆ, ಎಲ್ಲ ಇದೆ. ಅದು ಅವರು ಮಾಡ್ತಾರೆ ಇಲ್ಲ ಅಂತ ನಮ್ಗೆ ಅರ್ಥ ಆಗಲ್ಲ. ಇವರು ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲ. ನಮಗೂ ಬಡವ್ರಿಗೆ ಇದು ಫ್ರೀ ಬಸ್ಸು, ಫ್ರೀ ಕರೆಂಟು
ಅದು ಎಲ್ಲ ಮಾಡಿದ್ದಾರೆ. ಅದಕ್ಕೆ ಇವ್ರು ಬಂದರೆ ಒಳ್ಳೆಯದು. ಮಾತಿರ್ತಕ್ಕಂತೆ 3 ವರ್ಷ ಮಾಡಿದ್ದಾರೆ. 3 ವರ್ಷ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಅವರು ಆರಾಮಾಗಿ ಕುಂತ್ಕೊಂಡು ಮಾಡೋರಿಗೆ ಮಾಡ್ರಪ್ಪ ಅಂತ ಹೇಳಬೇಕು. ಅವ್ರಿಗೊಂದು ಚಾನ್ಸ್ ಕೊಟ್ಟರೆ ಮುಂದೆ ಅವ್ರಿಗೊಂದು ದಾರಿ ಸಿಗುತ್ತೆ, ಅವರು ಮಾಡ್ಬೋದು. ಈಗ ಕುಂತ್ಕೊಂಡು ನೀವು ಮಾಡಿದರೆ ಒಳ್ಳೆಯದು ಅಂತ ನಮಗೆ ಒಂದು ಅನಿಸಿಕೆ ಅಂತ ಹೇಳ್ಬೋದು. ಇದ್ರೂ ಒಳ್ಳೆಯದೇ. ಏನಪ್ಪ ಅಂತಂದರೆ ಈಗಿನ ಇದರಲ್ಲಿ ನಿಮಗೂ ಇದಾಗಿದೆ, ಆರಾಮಾಗಿ ಕುಂತ್ಕೊಂಡು ಅವ್ರಿಗೂ ಚಾನ್ಸ್ ಕೊಡಬೇಕು ಅಂತ ಹೇಳ್ಬೋದು. ಫೈಟ್ ನಡೆದ್ರೂ ನಮಗೆ ಸಿದ್ದರಾಮಯ್ಯ ಇದ್ದರೆ ಒಳ್ಳೆಯದೇ. ಆದರೆ ಏನು ಗೊತ್ತಾ, ಒಂದು ಚಾನ್ಸ್ ಅಂದರೆ DKC ಕೊಟ್ಟರೆ ಒಳ್ಳೆಯದು ಅಂತ ನಮಗೊಂದು ಆಸೆ ಇರೋದು ಅಷ್ಟೇ. ನಾವು ಹೇಳೋದೇನಪ್ಪ ಅಂದರೆ ಇವತ್ತಿನ ದಿನ ಈ ರಾಜ್ಯದಲ್ಲಿ ಉತ್ತಮವಾಗಿ ಜೀವನ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ರಾಜ್ಯಗಳಿಂದ ಈ ನಮ್ಮ ಕರ್ನಾಟಕಕ್ಕೆ ಬಂದು ವಲಸೆಯಾಗಿ ಬಂದು ಇಲ್ಲಿ ಪ್ರತಿಯೊಬ್ಬರು ಜೀವನವನ್ನು ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಸಿದ್ದರಾಮಯ್ಯವ್ರಿಗೆ ಅರ್ಹತೆ ಇದೆ, ಮುಂದುವರಿಬೋದು ಸರ್. ಅಭಿವೃದ್ಧಿ ಕಾರ್ಯಗಳು ನಾವು ಇಲ್ಲಿ ಗಂಟ ನೋಡಿರೋ ಪ್ರಕಾರ ಪರವಾಗಿಲ್ಲ ಮಾಡಿದ್ದಾರೆ ಸರ್, ನಡೀತಾ ಇದೆ, ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಇಲ್ಲಿ ಬೆಂಗಳೂರಲ್ಲಿ ಉತ್ತಮವಾಗಿದೆ ಸರ್. ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿ ಮುಂದುವರಿಬೋದು, ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮದೆಲ್ಲರದು ಅವ್ರ ಪರವಾಗಿ ಒಲವಿದೆ. ಯಾಕಂದರೆ ನಾವು ನೋಡಿರೋ ಪ್ರಕಾರ ಇಷ್ಟು ವರ್ಷಗಳಲ್ಲಿ ನಮಗೆ ಬುದ್ಧಿ ಬಂದಾಗಿಂದ ಸುಮಾರು ಒಂದು 30 ವರ್ಷದ ರಾಜಕೀಯಗಳನ್ನ ನೋಡಿದ್ದೀವಿ. 30 ವರ್ಷದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಬೆಸ್ಟು ಸರ್. ಸಿದ್ದರಾಮಯ್ಯನೇ ಇರಬೇಕಣ್ಣ, ನಮಗೆಲ್ಲ ಒಳ್ಳೆಯದೇ ಮಾಡೋರೆ. ನಾವು ಕಾಲೇಜೆಲ್ಲ ಹೋಗ್ಬೇಕಾದ್ರೆ ನಮ್ಗೆ ಬಸ್ಗಳೆಲ್ಲ ತೊಂದರೆ ಆಗ್ತಾಯಿತ್ತು, ಬಸ್ಗಳೆಲ್ಲ ಹಾಕ್ಕೊಟ್ಟವ್ರೆ. ಇಲ್ಲಿ JC ನಗರನಲ್ಲಿ ಬಸ್ ಸ್ಟಾಪ್ ಎಲ್ಲ ಇರಲಿಲ್ಲ, ಎಂಪೈರ್ ಹತ್ರ ಎಲ್ಲ ಬಸ್ ಸ್ಟಾಪ್ ಎಲ್ಲ ಮಾಡಿ ಹೋಗ್ತಾರೆ ಕಾಂಗ್ರೆಸ್ ಅವರು ಎಲ್ಲರೂ. ಇವಾಗ ಸಿದ್ದರಾಮಯ್ಯನೇ ನಮ್ಮ ಹತ್ರ ಇರಬೇಕಂತ ನಾವು ಹೇಳ್ಕೊಳ್ತೀವಿ ಸರ್. ರಾಜೀನಾಮೆ ಕೊಡ್ತಾರೆ ಅಂತ ರಾಜೀನಾಮೆ ಕೊಟ್ಟರು ನಮಗೆ ಸಿದ್ದರಾಮಯ್ಯ ಇರಬೇಕಂತ ಅನಿಸ್ತೈತೆ ಸರ್. ಅವರು ಇದ್ದರೆ ನಮಗೆ ಸ್ವಲ್ಪ ಒಳ್ಳೇದು ಮಾಡೋರೆ, ಇವಾಗೂ ಒಳ್ಳೇದೇ ಮಾಡ್ತಾರೆ, ಚೆನ್ನಾಗಿ ಮಾಡೋರೆ ಸರ್. DK ಶಿವಕುಮಾರನ್ನು ಕೊಡ್ತಾ ಇದ್ದಾರೆ, ಸಿದ್ದರಾಮಯ್ಯನೂ ಕೊಡ್ತಾರೆ. ಅವರೇ ಬರಬೇಕು, ನೆಕ್ಸ್ಟು ಅವರೇ ಬರಬೇಕು, ಇಬ್ಬರೂ ಬರಬೇಕು, ಇಬ್ಬರೂ ರಾಜಕಾರಣದಲ್ಲಿ ಇರಬೇಕು. ಒಳ್ಳೆ ಕೆಲಸ ಮಾಡವ್ರೆ. ಎಲ್ಲ 2,000 ರೂಪಾಯಿ ಕೊಡ್ತಿದ್ದಾರೆ, ಬಸ್ ಫ್ರೀ, ನೀರು ಫ್ರೀ, ಎಲೆಕ್ಟ್ರಿಕ್ ಫ್ರೀ ಎಲ್ಲ ಕೊಡ್ತಾರೆ. ಅವರೇ ಬರಬೇಕು. ಕರೆಕ್ಟು ನಡೀತಾರೆ, ಏನು ಇದ್ರಾಗ ಗೊಂತ ಇಲ್ಲ. ಎಲ್ಲ ಒಗ್ಗಟ್ಟಾಗಿದ್ದಾರೆ ಕಾಂಗ್ರೆಸ್ ಅವರು. BJP ಅವರು ಹೊಡ್ಕೊಳ್ತಿದ್ದಾರೆ ಬೊಂಬಡಿ. ಹೊಟ್ಟೆ ನೋವು ಅವ್ರಿಗೆ. ಚೆಂದಾಗಿ ಏನು ಮಾಡಲ್ಲ ಅವರು. ಇಬ್ಬರಿಗೂ ಚೆಂದಾಗಿ ಮಡಗ್ತಾರೆ ರಾಜಕೀಯದಲ್ಲಿ. ಚೆಂದಾಗಿ ನಡೀತೈತೆ ಕಾಂಗ್ರೆಸ್, ಚೆಂದಾಗಿ ನಡೀತೈತೆ. ನೆಕ್ಸ್ಟೂ ಅವರೇ ಬರೋದು, ಇನ್ನು ಯಾರೂ ಬರಲ್ಲ. BJPನೂ ಬರಲ್ಲ. ಇಲ್ಲ ಏನು ಕೊಡಲ್ಲ. ಸುಮ್ಗೆ ಅದು ಬೊಬೆ, ಅದು ಏನೂ ಇಲ್ಲ. ಅವರೇ ಬರ್ತಾರೆ. ವೀಕ್ಷಕರೇ, ನೀವೇ ನೋಡಿದ್ರಲ್ಲ, ಒಂದು ಕಡೆ CM ಸಿದ್ದರಾಮಯ್ಯನವರೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ಕೆಲವರು ಬದಲಾವಣೆ ಅಗತ್ಯ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಹೀಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಿಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.